ನಿಮ್ಮ ಬಳಿ SLR ನ ಪವರ್ ಇದೆಯಾ? ಹೆಚ್ಚು ತಿಳಿಯಲು ಮುಂದೆ ವೀಕ್ಷಿಸಿ. ನಿಮ್ಗೊತ್ತಾ, ನಾನೊಂದು ಹೊಸ SIP ಶುರು ಮಾಡಿದೆ ಕಾರ್ ಕೊಂಡ್ಕೊಳ್ಳೋಕೆ. ಓಹ್, ನನ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಿದ್ಯಾ? ಇಲ್ಲ, ಆದ್ರೊಂದು ಸಮಸ್ಯೆ ಇದೆ ಕಣೆ. ನನ್ನ SIP ಮೂಲಕ ಹಣ ಜಮೆ ಆಗಿದೆ. ಕಾರು 3-4 ವರ್ಷಗಳ ನಂತರ ತಗೊಳ್ಳೋಣ ಅಂತ. ಈ ಹಣವನ್ನು ಏನ್ ಮಾಡ್ತಿ? ಅರೆ, ಅದೇ ಸಮಸ್ಯೆ ಆಗಿದೆ ಅಲ್ವಾ? ಎಷ್ಟೊಳ್ಳೆ ಸಮಸ್ಯೆ ಇದು ನೋಡು. 3-4 ವರ್ಷಗಳ ವಿಷಯ ಅಂದ್ಮೇಲೆ ನಿನ್ನ ಫಂಡ್ಸ್ ಅನ್ನು ಇಕ್ವಿಟಿಯಿಂದ ತೆಗೆದು ಬೇರೆ ಕಡೆಯಲ್ಲಿ ಹೂಡಿಕೆ ಮಾಡು. ಬಹುಶಃ ICICI ಪ್ರೊಡೆನ್ಷಿಯಲ್ ಮೀಡಿಯಂ ಟರ್ಮ್ ಬಾಂಡ್ ಫಂಡ್ ಸರಿ ಇರುತ್ತೆ. ಆದ್ರೆ ಈ ಸ್ಕೀಮ್ ನಲ್ಲಿ ಏನ್ ವಿಶೇಷ? ಬೇಸಿಕಲಿ ಇದೊಂದು ಮೀಡಿಯಂ ಅವಧಿಯ ಫಂಡ್ ಆಗಿದೆ. ಇದು ವಿವಿಧ ಡೆಟ್ ಮತ್ತು ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ಹೂಡಿಕೆ ಮಾಡುತ್ತೆ. ಇದರ ಮೆಕಾಲೆ ಅವಧಿ 3-4 ವರ್ಷಗಳವರೆಗೆ ಮಾತ್ರ. ಒಂದು ನಿಮಿಷ, ಈಗ ಈ ಮೆಕಾಲೆ ಯಾರು? ಸರಳ ಭಾಷೆಯಲ್ಲಿ ಹೇಳೋದಾದ್ರೆ, ಬಾಂಡ್ ಖರೀದಿಸೋದಕ್ಕೆ ನೀಡಿದ ಹಣ ವಾಪಸ್ ಬರೋದಕ್ಕೆ ತಗೊಳ್ಳೋ ಸರಾಸರಿ ಸಮಯವನ್ನು ಮೆಕಾಲೆ ಅವಧಿ ಅಂತ ಕರೆಯಲಾಗುತ್ತೆ. ತಿಳಿತು. ಕಂಟಿನ್ಯೂ. ಈ ಯೋಜನೆ ಕಟ್ಟುನಿಟ್ಟಾದ ಕ್ರೆಡಿಟ್ ಪ್ರಕ್ರಿಯೆಯನ್ನು ಅನುಸರಿಸುತ್ತೆ. ಹಾಗಾಗಿ ಪೋರ್ಟ್ಫೋಲಿಯೋದ ಮೇಲೆ ಯಾವುದೇ ಕ್ರೆಡಿಟ್ ಒತ್ತಡ ತಪ್ಪಿಸೋದಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ನೋ ರಿಸ್ಕ್. ನೋಡು, ರಿಸ್ಕ್ ಪ್ರತಿ ಹೂಡಿಕೆಯಲ್ಲೂ ಇದೆ. ಇಲ್ಲಿ ಹೂಡಿಕೆ ತಂಡ ಯೀಲ್ಡ್, ಸೇಫ್ಟಿ ಮತ್ತು ಲಿಕ್ವಿಡಿಟಿ ನಡುವೆ ಅತ್ಯುತ್ತಮ ಸಮತೋಲನ ಕಾಯ್ದುಕೊಳ್ಳೋಕೆ ಪ್ರಯತ್ನಿಸುತ್ತೆ. ಮತ್ತು ಇದಕ್ಕಾಗಿ ಫೋಕಸ್ ಉತ್ತಮ ಟ್ರ್ಯಾಕ್ ರೆಕಾರ್ಡ್ ಇರೋ ಕಂಪನಿಗಳ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಇರುತ್ತೆ. ಅಂದ್ರೆ ಮುಖ್ಯವಾಗಿ AAA ಮತ್ತು ಸಮಾನ ರೇಟೆಡ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಆಗಿದ್ದು, ಉತ್ತಮ ಲಿಕ್ವಿಡಿಟಿ ಒದಗಿಸುವ ಗುರಿ ಹೊಂದಿರುತ್ತೆ. ಉತ್ತಮ ಸುರಕ್ಷತೆ ಮತ್ತು ಕ್ಯಾಪಿಟಲ್ ಎಪ್ರಿಸಿಯೇಷನ್ ಒದಗಿಸೋದಕ್ಕೆ ಈ ಸ್ಕೀಮ್ ವಿವಿಧ ಕ್ರೆಡಿಟ್ ರೇಟಿಂಗ್ಗಳಲ್ಲಿ ಡೈವರ್ಸಿಫೈ ಮಾಡಬಹುದು. ಕೆಲವೊಂದು ಸೆಕ್ಯೂರಿಟಿಗಳಿಗೆ ಲೋ ಎಕ್ಸ್ಪೋಷರ್ ಕೊಡಬಹುದು. ಯಾಕಂದ್ರೆ ಈ ಸ್ಕೀಮ್ ಅವಧಿ ನಿರ್ವಹಣೆಗೆ ಮಾಡರೇಟ್ ಅಥವಾ ಬ್ಯಾಲೆನ್ಸ್ಡ್ ಅಪ್ರೋಚ್ ಹೊಂದಿರೋದ್ರಿಂದ ಇದು ಬಡ್ಡಿದರದ ಚಲನೆಗಳಿಗೆ ಲೆಸ್ ಸೆನ್ಸಿಟಿವ್ ಆಗಿರುತ್ತೆ. ಅದರ ಪರಿಣಾಮವಾಗಿ ಹೂಡಿಕೆದಾರರಿಗೆ ಸ್ಥಿರವಾದ ನಿರಂತರ ಆದಾಯ ಸಂಗ್ರಹಣೆಗೆ ಇದು ಚೆನ್ನಾಗಿರುತ್ತೆ. ಈಗೇನಂತೆ, ಇನ್ವೆಸ್ಟ್ ಮಾಡ್ಲಾ? ಹಾ, ಖಂಡಿತ. ಮತ್ತೆ ನೀವು ಸಹ ಬಯಸಿದ್ರೆ ದ ಬ್ಯಾಲೆನ್ಸ್ ಆಫ್ ಯೀಲ್ಡ್, ಸೇಫ್ಟಿ ಅಂಡ್ ಲಿಕ್ವಿಡಿಟಿ ಇವತ್ತೇ ನೋಡಿ ICICI ಪ್ರೊಡೆನ್ಷಿಯಲ್ ಮೀಡಿಯಂ ಟರ್ಮ್ ಬಾಂಡ್ ಫಂಡ್. ಇನ್ನಷ್ಟು ಕಂಟೆಂಟ್ಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿವೆ. ಯೋಜನೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.